ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಜಸ್ಟ್ 1 ಗ್ರಾಮ್ ಗೋಲ್ಡ್ದು ಇಯರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ದೊಡ್ಡವರು ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳನ್ನು ಯೂಸ್ ಮಾಡ್ಬೋದು. ಸೊ ಅದಾದಮೇಲೆ ಇದೇ ವ್ಲಾಗ್ನಲ್ಲಿ ನಾನು ಮನಿ ಸೇವಿಂಗ್ ಟಿಪ್ಸ್ನ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಜಸ್ಟ್ ಒಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಗೋಲ್ಡ್ದು 1 ಗ್ರಾಮು ಮತ್ತು 1 ಗ್ರಾಮ್ ಒಳಗೆ ಬರುವಂತಹ ಬ್ಯೂಟಿಫುಲ್ ಚಿನ್ನದ್ದು ಇದು ನೋಡಿ, ಗುಂಡು ಥರ ಬಂದು ಕೆಳಗಡೆ ಡ್ರಾಪ್ಸ್ ಥರ ಬಂದಿದೆ. ಜಸ್ಟ್ 1 ಗ್ರಾಮಲ್ಲಿದೆ ಇದು. ಸೊ 1 ಗ್ರಾಮು 3/4 ಗ್ರಾಮ್ ಆ ಥರ ಬರುತ್ತೆ. ಸೊ ಇದು 3/4 ಗ್ರಾಮ್ ಇವಾಗ ತೋರಿಸ್ತಾ ಇರೋದು ನಾನು. ಜಸ್ಟ್ 6800 ಇದೆ. ಸೊ ಅವರು ಮತ್ತೆ ಒಂದು ಸ್ವಲ್ಪ ಡಿಸ್ಕೌಂಟೂ ನಿಮ್ಗೆ ಮಾಡಿಕೊಡ್ತಾರೆ. ಒಂದು 800 ರುಪೀಸ್ ಬಿಟ್ಟರೂ ಒಂದು 6000 ರುಪೀಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು. ಸೊ ಇದು ಯಾವುದು ಅಂದರೆ ಭವಾನಿ ಜ್ಯುವೆಲರ್ಸ್ ಅವ್ರದ್ದು ನಾನು ತೋರಿಸ್ತಾ ಇರೋದು. ಸೊ ಎಲ್ಲನೂ ಏನು ಗೊತ್ತಾ ಫ್ರೆಂಡ್ಸ್, ತುಂಬಾ ಅಂದರೆ ಕಡಿಮೆ ಗ್ರಾಮಲ್ಲಿ ಕೆಲವರು ಮಕ್ಕಳಿಗೆಲ್ಲ ನೀವು ನಾಮಕರಣ ಏನಾರ ಇದ್ದರೆ ಗಿಫ್ಟಿಂಗ್ ಪರ್ಪಸ್ಗೆ ಹುಡುಕ್ತಾ ಇರ್ತೀರಲ್ವಾ. ಸೊ ಇಲ್ಲ ಎಷ್ಟು ಕಡಿಮೆ ಇದೆ ಅಂದರೆ ಒಂದು 1/2 ಗ್ರಾಮಲ್ಲಿದೆ ಮತ್ತು ಇದು 1 ಗ್ರಾಮು 3/4 ಗ್ರಾಮು. ಆಮೇಲೆ ನಾನು ತೋರಿಸ್ದೆ ಅಲ್ಲ ಹಿಂದೆನೂ ನೋಡಿ, ಡ್ರಾಪ್ಸ್ ಥರ ಬಂದು ತಿರುಪು ಎಲ್ಲ ಚೆನ್ನಾಗೇ ಬಂದಿದೆ ನೋಡಿ, ದೊಡ್ಡದಾಗೆ ಕಾಣಿಸುತ್ತೆ. ಸೊ ಜಸ್ಟ್ 1 ಗ್ರಾಮಲ್ಲಿ ಸಿಗುವಾಗ ಆರಾಮಾಗಿ ನೀವೂ ವೇರ್ ಮಾಡ್ಬೋದು, ಮಕ್ಕಳಿಗೆ ಬೇಕಂದ್ರೆ ಅವ್ರಿಗೂ ತೊಗೋಬೋದು. ಸೊ ಚೆನ್ನಾಗಿರುವಂತಹ ಕೆಳಗೆ ಒಂದು ಬೀಟ್ಸ್ ಥರನೂ ಬಂದಿದೆ ನೋಡಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಏನು ಚಿಕ್ಕದಿಲ್ಲ ಇದು, ಆರಾಮಾಗಿ ಡೈಲಿ ವೇರೂ ನಾವು ಮಾಡ್ಕೋಬೋದು. ಸೊ ಹೇಳಿದ್ನಲ್ಲ, 1 ಗ್ರಾಮು ನೀವು ತೊಗೋಬೇಕು ಅಂದರೆ ಒಂದು 10,500 ಆಗುತ್ತೆ. ಅಕಸ್ಮಾತ್ KDM ಬೇಕು ಅಂದರೆ KDM ಅಂದರೆ ಒಂದು ಸ್ವಲ್ಪ ನಿಮಗೆ ಕಡಿಮೆ ಆಗುತ್ತೆ, ಒಂದು 9,500ಕ್ಕೆ KDM ಸಿಕ್ಬಿಡುತ್ತೆ ನಿಮಗೆ ಪರ್ ಗ್ರಾಮು. 3/4 ಗ್ರಾಮ್ ಬೇಕು ಅಂದರೆ ಒಂದು 6000ಕ್ಕೆಲ್ಲ ಸಿಗುತ್ತೆ. ಓಕೆನಾ. ಸೊ ಇದು ನೋಡಿ, ಇದು ಗುಂಡುಗಳ ಥರ ಮುಂಚೆಯಿಂದನೂ ಅದು ಫ್ಯಾಷನ್ ಆಗಿತ್ತಲ್ಲ, ಸೊ ಅದೇ ಥರ. ಸೊ ಅದೇನು ಅಂದರೆ ಡೈಲಿ ವೇರ್ ಕೆಲವರು ಸಿಂಪಲ್ಲಾಗಿ ಬೇಕು ಅಂದರೆ ಆ ಥರ ಯೂಸ್ ಮಾಡ್ಬೋದು. ಜಸ್ಟ್ 3/4 ಗ್ರಾಮಲ್ಲಿದೆ. ಮತ್ತು ಇದೇ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಮನಿ ಸೇವಿಂಗ್ ಟಿಪ್ಸ್ದು ಇವಾಗ ಹೇಳ್ಕೊಂಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ, ಓಕೆನಾ. ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಸೊ ಮೊದಲನೇ ಟಿಪ್ ಏನು ಅಂದರೆ ಫ್ರೆಂಡ್ಸ್, ಸೊ ಮನಿ ಸೇವಿಂಗ್ ಟಿಪ್ಸ್ನಲ್ಲಿ ಹೇಳ್ತಾ ಇರೋದು. ಮೊದಲನೇ ಟಿಪ್ ಏನು ಅಂದರೆ, ನೀವು ಯಾವಾಗಾದರೂ ಹೊರಗಡೆ ಹೋಗ್ಬೇಕಾದ್ರೆ ಕ್ಯಾಶ್ನ ಜಾಸ್ತಿ ಬಳಸಿ. ಬಿಕಾಸ್ ಕ್ಯಾಶ್ ಇದ್ದರೆ ಏನು ಗೊತ್ತಾ, ಜಾಸ್ತಿ ನಾವು ಖರ್ಚು ಮಾಡೋಕ್ಕೆ ಹೋಗಲ್ಲ. ನಾವೇನು ಮಾಡ್ತೀವಿ ಅಂದರೆ ಗೂಗಲ್ ಪೇ ಆಗಿರ್ಬೋದು, ಇಲ್ಲ ಇದು ಫೋನ್ಪೇ ಆ ಥರದ್ದೆಲ್ಲ ಯೂಸ್ ಮಾಡುವಾಗ ನಾವು ತುಂಬ ಜಾಸ್ತಿ ಖರ್ಚು ಮಾಡಿಬಿಡ್ತೀವಿ ಅಂಗಡಿಗಳಿಗೆ ಹೋದಾಗ ಎಲ್ಲ. ಅಂದರೆ ಅದು ದುಡ್ಡು ಇರುತ್ತಲ್ಲ, ಸೊ ಗೊತ್ತಾಗಲ್ಲ, ಸುಮ್ಮನೆ ಜಸ್ಟ್ ಸ್ವೈಪ್ ಮಾಡಿಕೊಂಡು ಇದು ಮಾಡ್ತೀವಿ. ಸೊ ಬೆಟರ್ ಈ ಥರ ಕ್ಯಾಶ್ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಕಂಟ್ರೋಲ್ ಇರುತ್ತೆ, ಸೆಲ್ಫ್ ಕಂಟ್ರೋಲ್ ಇರುತ್ತೆ. ಸೊ ನಮಗೆ ದುಡ್ಡು ಕೊಡುವಾಗ ಅದ್ರ ಬೆಲೆ ಗೊತ್ತಾಗುತ್ತಲ್ವ. ಸೊ ನಾವು ಆದಷ್ಟು ಉಳಿತಾಯ ಮಾಡೋದಕ್ಕೆ ಟ್ರೈ ಮಾಡ್ತೀವಿ, ಅಂದರೆ ಕಡಿಮೆನಲ್ಲಿ ತೊಗೊಳೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಆದಷ್ಟು ನೀವೇನು ಮಾಡಿ ಅಂದರೆ ಕ್ಯಾಶ್ನ ಜಾಸ್ತಿ ಬಳಸಿ, ಓಕೆನಾ. ಸೊ ಜಾಸ್ತಿ ಗೂಗಲ್ ಪೇ ಫೋನ್ಪೇ ಬಳಸೋದಕ್ಕಿಂತ ಕ್ಯಾಶ್ನ ಜಾಸ್ತಿ ಬಳಸಿ. ಸೊ ಅದು ಮೊದಲನೇ ಟಿಪ್ ಆಗಿದೆ. ಸೊ ಎರಡನೇ ಟಿಪ್ ಹೇಳ್ತೀನಿ ಬನ್ನಿ. ಸೊ ಎರಡನೇ ಟಿಪ್ಪು ಏನು ಅಂದರೆ ಫ್ರೆಂಡ್ಸ್, ಸೊ ನೀವು ಮಂತ್ಲಿ ಬಜೆಟಲ್ಲಿ ಸೋಪ್ ಎಲ್ಲ ತರ್ತೀರಲ್ವ. ಸೊ ಅದನ್ನು ಏನು ಮಾಡಬೇಕು ನೀವು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ನೀವು 4 ಜನ ಇದ್ದರೆ ಒಂದು 2 ಸೋಪ್ ಆ ಥರ ತೊಗೊಂಬನ್ನಿ. ಸೊ ಆ ಥರ, ಅಥವಾ ಎಲ್ಲರೂ ಒಂದೊಂದು ಸೋಪ್ನ ಯೂಸ್ ಮಾಡ್ತಾರಲ್ವ. ಕೆಲವರು ಫೇಸ್ ವಾಶ್ ಯೂಸ್ ಮಾಡ್ತಾರೆ, ಕೆಲವರು ಸೋಪ್ ಯೂಸ್ ಮಾಡ್ತಾರೆ. ಸೊ ಏನು ಮಾಡಿ ಅಂದರೆ ತುಂಬ ಜಾಸ್ತಿ ತೊಗೊಂಡು ಸ್ಟೋರ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸೋಪ್ನ ಅದು ಆದಷ್ಟು ಸೋಪ್ಗಳಲ್ಲಿ, ಆಮೇಲೆ ಪ್ರಾವಿಷನ್ದು ನೀವೇನೇ ಒಂದು ಸಾಮಾನುಗಳನ್ನ ತರ್ತೀರಲ್ಲ, ಸೊ ಎಷ್ಟು ಅಗತ್ಯ ಇದ್ದಷ್ಟು ಮಾತ್ರ ತನ್ನಿ, ಎಷ್ಟು ನೀಡಿದೆಯೋ ಅಷ್ಟು ತನ್ನಿ. ತುಂಬ ಜನ ಲೇಡೀಸ್ ಏನು ಮಾಡ್ತಾರೆ ಅಂದರೆ ಪಾರ್ಲರ್ಗಳಿಗೆಲ್ಲ ಹೋಗಿ ತುಂಬ ದುಡ್ಡನ್ನು ವ್ಯರ್ಥ ಮಾಡ್ತಾರೆ. ಸೊ ಅದು ತುಂಬ ವೇಸ್ಟ್ ಅದು ನನ್ನ ಪ್ರಕಾರ. ಬಿಕಾಸ್ ಏನು ಅಂದರೆ ಹರ್ಬಲ್ದು ನೀವು ಮನೆಯಲ್ಲೇ ತುಂಬಾ ಮಾಡ್ಕೋಬೋದು. ಸೊ ಹರ್ಬಲ್ ಫೇಸ್ ಪ್ಯಾಕ್ಸು ಆ ಥರ ಎಲ್ಲ, ಫಾರ್ ಎಕ್ಸಾಂಪಲ್ ಒಂದು ಕಡಲೆ ಹಿಟ್ಟಿಗೆ ನೀಂಬು ಹಾಕೋದಾಗಿರ್ಬೋದು, ಹಾಲು ಅಥವಾ ಮೊಸರು ಹಾಕ್ಬೋದು. ಮೊಸರು ಏನು ಅಂದರೆ ನಿಮ್ಮದು ಆಯ್ಲಿ ಸ್ಕಿನ್ ಏನಾರ ಇದ್ದರೆ ಮೊಸರು ಹಾಕಿದ್ರೆ ಒಂದು ಸ್ವಲ್ಪ ನಿಮಗೆ ಡ್ರೈನೆಸ್ ಬರುತ್ತೆ. ಸೊ ಡ್ರೈ ಸ್ಕಿನ್ ಇರೋರು ಮೊಸರು ಯೂಸ್ ಮಾಡಿ, ಆಯ್ಲಿ ಸ್ಕಿನ್ ಇರೋರು ಹಾಲನ್ನ ಯೂಸ್ ಮಾಡಿ. ಕಡಲೆ ಹಿಟ್ಟು ಮತ್ತು ಹಾಲು, ನಿಂಬೆಹಣ್ಣು ಒಂದು ಸ್ವಲ್ಪ. ಇಲ್ಲಾಂದರೆ ನಿಮಗೆ ನಿಂಬೆಹಣ್ಣು ಅಷ್ಟೊಂದು ಇಷ್ಟ ಆಗಲ್ಲ ಅಂದರೆ ಟೊಮೆಟೊ ರಸನೂ ಯೂಸ್ ಮಾಡ್ಬೋದು. ಸೊ ಅದು ಮುಖ ಗ್ಲೋ ಬರುತ್ತೆ, ತುಂಬಾ ಬ್ಯೂಟಿಫುಲ್ ಆಗೋ ಕಾಣುತ್ತೆ. ಸೊ ಆ ಥರ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಇವಾಗೆಲ್ಲ ಏನು ಗೊತ್ತಾ, ಈ ಥರ ಐಬ್ರೋಸ್ದು ಇಲ್ಲೆಲ್ಲ ಎಕ್ಸ್ಟ್ರಾಸ್ ಬಂದಿರುತ್ತಲ್ಲ, ಸೊ ಅದನ್ನೆಲ್ಲ ನೀವೇನು ಮಾಡ್ಬೋದು ಅಂದರೆ, ಇವಾಗ ರೇಸರ್ ಬಂದಿದೆ ನೋಡಿ, ಇದ್ರದ್ದು ವಿಮೆನ್ಸ್ ಯೂಸ್ ಮಾಡೋ ರೇಸರ್ ಬಂದಿದೆಯಲ್ಲ, ಅಂದರೆ ಫೇಸ್ದು ನಾನು ಹೇಳ್ತಾ ಇರೋದು. ಸೊ ಅದರಲ್ಲೇ ನೀವು ಅಪ್ಪರ್ ಲಿಪ್ ಇದನ್ನು ಮಾಡ್ಬೋದು, ಪ್ಲಸ್ ಈ ಒಂದು ಇದ್ರದ್ದು ಮಾಡ್ಬೋದು. ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ.
ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಯಾವುದೇ ಒಂದು ಬ್ರ್ಯಾಂಡ್ ಪ್ರಮೋಷನ್ನ ನಾನು ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಯೂಸ್ಫುಲ್ ಆಗಲಿ ಹೌಸ್ ವೈಫ್ಗಳಿಗೆಲ್ಲ ಅಂತ. ಸೊ ಕೆಲವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ, ಕೆಲವ್ರಿಗೆ ಗೊತ್ತಿರಲ್ಲ. ಬಿಕಾಸ್ ತುಂಬ ಜನ ಇವಾಗ್ಲೂ ಹೋಗಿ ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋಸ್ ಮಾಡಿಸೋದಾಗಲಿ, ಅಪ್ಪರ್ ಲಿಪ್ ಮಾಡಿಸೋದಾಗಲಿ ಮಾಡ್ತಾರಲ್ಲ. ಸೊ ಇವಾಗೆಲ್ಲ ಎಷ್ಟು ಇದಾಗಿದೆ ಅಂದರೆ, ನಾವೇನೇ ಮನೆಯಲ್ಲಿ ಮಾಡ್ಕೋಬೋದು. ಸುಮ್ಮನೆ ಅಷ್ಟು ದುಡ್ಡನ್ನ ನಾವು ಉಳಿತಾಯ ಮಾಡ್ಬೋದಲ್ಲ. ಸುಮ್ಮನೆ ಅಷ್ಟು ದುಡ್ಡು ಕೊಡೋ ಬದಲು ಇದೆಲ್ಲ ಜಸ್ಟ್ ಎಷ್ಟು ಅಂದರೆ ಒಂದು 83 ಒಂದು ನಿಮಿಷ ಹೇಳ್ತೀನಿ, 249 ಅಂತ ಹಾಕಿದ್ದಾರೆ. ಬಟ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಇದು ಅಮೆಝಾನಲ್ಲಿ ನಾನು ತರಿಸ್ಕೊಂಡಿರೋದು. ಸೊ ಏನು ಅಂದರೆ ಈ ಥರ ಇರುತ್ತೆ, 3 ಇರುತ್ತೆ ರೇಸರ್, ಓಕೆನಾ. ಸೊ ಅದನ್ನು ನೀವು ಏನು ಮಾಡಿ ಅಂದರೆ ಒಂದು ಕ್ರೀಮ್ ಹಾಕೋಬೇಕು ಫಸ್ಟ್. ಯಾವ್ದಾರ ಒಂದು ಇದ್ರದ್ದು ಬರುತ್ತೆ ನೋಡಿ, ಮಾಯಿಶ್ಚರೈಸರ್ ಹಾಕೋಬೋದು. ಇಲ್ಲ ನೀವು ಡೈಲಿ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರೋ ಅದು ಜಸ್ಟ್ ಹಿಂಗೆ ಅಪ್ಲೈ ಮಾಡಿ, ಜಸ್ಟ್ ಅದರಲ್ಲಿ ಹಿಂಗೆ ಇದು ಮಾಡಬೇಕು, ಅಂದರೆ ನೋಡ್ಕೊಂಡು ಮಾಡಬೇಕು, ಕನ್ನಡಿನಲ್ಲಿ ಹುಷಾರಾಗಿ ಮಾಡಬೇಕು. ಸೊ ಅದು ಮತ್ತು ಈ ಅಪ್ಪರ್ ಲಿಪ್ಪು ಜಸ್ಟ್ ಅಷ್ಟೇ, ಓಕೆನಾ. ಸೊ ಅದರಲ್ಲಿ ನೀವು ದುಡ್ಡು ಸೇವ್ ಮಾಡ್ಬೋದು. ಇಲ್ಲಾಂದರೆ ಏನು ಮಾಡ್ತೀವಿ ಹೇಳಿ, ಮಂತ್ಲಿ ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ಐಬ್ರೋಸ್ ಮಾಡಿಸೋದಾಗಿರ್ಬೋದು, ಅಪ್ಪರ್ ಲಿಪ್ಪು, ಆಮೇಲೆ ವ್ಯಾಕ್ಸಿಂಗ್ ಆಗಿ ಏನೇ ಒಂದು. ಸೊ ಆ ವ್ಯಾಕ್ಸಿಂಗಿಗೆಲ್ಲ ಏನು ಮಾಡ್ಬೋದು ಅಂದರೆ, ನೀವು ಕಡಲೆ ಹಿಟ್ಟನ್ನೇ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿದು ಕೈದು ಇದು ಮಾಡ್ತಿದ್ರೆ, ಅರಿಶಿನ ಹಾಕೋದ್ರಿಂದನೂ ಅದೊಂದು ಸ್ವಲ್ಪ ಕೂದಲು ಅಷ್ಟು ಗ್ರೋತ್ ಆಗೋಕ್ಕೆ ಬಿಡಲ್ಲ ಅದು. ಸೊ ಆ ಥರ ಮಾಡ್ಬೋದು ನೀವು. ಸೊ ಆ ಥರ ಫ್ರೆಂಡ್ಸ್, ಆದಷ್ಟು ನೀವು ಮನೆಯಲ್ಲಿ ಮಾಡಿ ಈ ಥರದ್ದೆಲ್ಲ ನೀವು ದುಡ್ಡನ್ನು ಸೇವ್ ಮಾಡ್ಬೋದು. ಸೊ ಆ ಥರ. ಆಮೇಲೆ ಇನ್ನೊಂದು ನಿಮಗೆ ನಾನು ತುಂಬ ಮೇನ್ ಇನ್ಫಾರ್ಮೇಷನ್ ಏನು ಕೊಡಬೇಕು ಅಂದರೆ, ಅದು ಆ್ಯಕ್ಚುಲಿ ನಿಮಗೆ ವಾಸ್ತು ಇದ್ರದ್ದು ನಾನು ಹೇಳ್ತಾ ಇದ್ದೀನಿ ಈಗ. ಏನು ಅಂದರೆ, ನೀವು ವಾಶ್ರೂಮ್ಗೆ ಹೋಗ್ತೀರಾ ಅಂದ್ಕೊಳ್ಳಿ, ಬಾತ್ರೂಮ್ಗೆ ಹೋದಾಗ ದಯವಿಟ್ಟು ನೀವು ಫೋನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಡಿ. ಯಾಕೆ ಅಂದರೆ ನೀವು ಫೋನಲ್ಲಿ ಮನಿದೆಲ್ಲ ಇವಾಗ ಟ್ರಾನ್ಸಾಕ್ಷನ್ ಎಲ್ಲ ನಾವು ಜಾಸ್ತಿ ಗೂಗಲ್ ಪೇ, ಫೋನ್ಪೇ ಅದರದ್ದೆಲ್ಲ ದುಡ್ಡು ಅದರಲ್ಲೇ ಇರುತ್ತಲ್ವ. ಸೊ ನೀವು ಹೋಗ್ಬಿಟ್ಟು ಬಾತ್ರೂಮಲ್ಲಿ ಹೋಗಿ ಕೂತಾಗ, ಬಾತ್ರೂಮಲ್ಲಿ ರಾಹು ಇರುತ್ತೆ. ರಾಹು ಗೊತ್ತಲ್ಲ, ಅದ್ರದ್ದು ಏನಾರ ಕೆಟ್ಟ ದೃಷ್ಟಿ ಬಿದ್ದಾಗ ತುಂಬ ನಮಗೆ ಮನಿ ಲಾಸ್ ಆಗೋದು ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ನೀವು ಅದರಲ್ಲಿ ದುಡ್ಡು ಅಂದರೆ ಏನು, ಲಕ್ಷ್ಮೀ ದೇವರು ಅಲ್ವಾ. ಸೊ ಅದೆಲ್ಲ ಕೊಳಕಿರೋ ಜಾಗದಲ್ಲಿ ನಾವು ತೊಗೊಂಡು ಹೋಗ್ಬಾರ್ದು. ಈಗ ಎಲ್ಲ ಆಲ್ಮೋಸ್ಟ್ ತುಂಬ ಜನ ಈ ಥರ ಮಾಡ್ತಿದ್ದಾರೆ ತಪ್ಪು. ಸೊ ಅದು ಮನಿ ಫ್ಲೋ ಆಗೋದು ಕಡಿಮೆ ಮಾಡಿಬಿಡುತ್ತೆ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಬಾತ್ರೂಮ್ಗೆ ಯಾರ ಫೋನ್ ತೊಗೊಂಡು ಹೋಗ್ತಿದ್ರೆ ಇವತ್ತೇ ಅವಾಯ್ಡ್ ಮಾಡಿ, ಓಕೆನಾ. ಸೊ ಇದೆಲ್ಲ ನೀವು ಫಾಲೋ ಮಾಡಿ, ಬೇಸಿಕ್ ಥಿಂಗ್ಸ್ ಎಲ್ಲ ಫಾಲೋ ಮಾಡಿದ್ರೆ ಆದಷ್ಟು ನೀವು ದುಡ್ಡನ್ನು ಸೇವ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ಟಿಪ್ಸ್ ಇದ್ದಂಗೆ. ಫೋನ್ನ ನೀವು ತೊಗೊಂಡೋಗೋದನ್ನು ನಿಲ್ಲಿಸಿ, ಆಮೇಲೆ ನೀವೇ ಹೇಳ್ತೀರಾ. ಸೊ ಆ ಥರ ಯಾವಾಗಲೂ ಅಷ್ಟೇ ವಾಶ್ರೂಮ್ನ ತುಂಬ ನೀಟಾಗಿ ಇಟ್ಕೊಂಡಿರಿ. ಆವಾಗಲೇ ನಮಗೆ ದುಡ್ಡು ಕಾಸು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಮನಿ ಸೇವಿಂಗ್ ಟಿಪ್ಸ್ ಅಂದರೆ ಏನು ಹೇಳಿ, ದುಡ್ಡನ್ನ ಸೇವ್ ಮಾಡೋದಕ್ಕೆ ನಮಗೆ ಮನಿ ಬರಬೇಕಲ್ವ. ದುಡ್ಡಿದ್ರೇ ತಾನೇ ನಾವು ಸೇವ್ ಮಾಡೋಕ್ಕಾಗೋದು. ಸೊ ಇದೆಲ್ಲ ಈ ಥರ ರೆಮಿಡೀಸ್ ಮಾಡಿದಾಗ ದುಡ್ಡು ಇನ್ಕ್ರೀಸ್ ಆಗುತ್ತೆ, ಪ್ಲಸ್ ನಾವು ಬರುವಂತಹ ದುಡ್ಡಲ್ಲಿ ಈ ಥರ ಸೇವನ್ನು ಮಾಡ್ಬೋದು, ಓಕೆನಾ. ಸೊ ನಾನು ಹೇಳಿದ್ನಲ್ಲ, ದುಡ್ಡನ್ನ ಯಾವಾಗಲೂ ಕಣ್ಮುಂದೆ ಹಿಂಗೆ ಇಟ್ಕೊಂಡು, ನನಗೆ ದುಡ್ಡು ತುಂಬ ಜಾಸ್ತಿ ಇದೆ, ನನ್ನ ಹತ್ರ ತುಂಬ ಜಾಸ್ತಿ ನನಗೆ ದುಡ್ಡು ಸೇರ್ತಾ ಇದೆ, ಆ ಥರ ಅಫರ್ಮೇಷನ್ಸು, ಪಾಸಿಟಿವ್ ಅಫರ್ಮೇಷನ್ಸ್ನೇ ಯಾವಾಗಲೂ ಕೊಡಿ, ಓಕೆನಾ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ಯಾವಾಗಲೂ ನೀವು ದುಡ್ಡಿಲ್ಲ ಅಂತ ಹೇಳಿಬಿಡಿ. ನೆಗೆಟಿವ್ ಅಫರ್ಮೇಷನ್ಸ್ ಅಂತೂ ಕೊಡೋಕ್ಕೆ ಹೋಗಬೇಡಿ. ಬಿಕಾಸ್ ನಿಮಗೆ ಗೊತ್ತಿರೋಂಗೆ ಮೇಲ್ಗಡೆ ಹಸ್ತು ದೇವತೆಗಳು ಅಂದರೆ ಪ್ರತಿಯೊಂದು ನಿಮಿಷಕ್ಕೂ ಹಸ್ತು ಅಂತಾರೆ ನೋಡಿ, ಹಸ್ತು ದೇವತೆಗಳು ಅದು ಟ್ರಾವೆಲ್ ಮಾಡುತ್ತೆ, ಮೇಲ್ಗಡೆ ಸಂಚಾರ ಮಾಡುತ್ತೆ. ಅದು ಯಾವಾಗ ಅಂದರೆ ನನಗೆ ಗೊತ್ತಿರೋಂಗೆ ಅದೇ ಆ ಥರ ಟೈಮು ನಾವು ಹೇಳ್ತೀವಲ್ಲ ಮ್ಯಾನಿಫೆಸ್ಟೇಷನ್ದು. ಸೊ ಅದು ಬೆಳಗ್ಗೆ ಒಂದು ಸಲ ಇದಾಗುತ್ತೆ, ಮಧ್ಯಾಹ್ನ ಒಂದು ಸಲ, ಮತ್ತು ರಾತ್ರಿ ಒಂದು ಸಲ. ಓಕೆ, ರಾತ್ರಿ ಅಂದರೆ ಈ ಸಾಯಂಕಾಲದ ಟೈಮ್ ಅಂದ್ಕೊಳ್ಳಿ, ಎಕ್ಸಾಕ್ಟಾಗಿ ಯಾರೂ ಹೇಳಲ್ಲ. ಬಟ್ ಆ ಟೈಮಲ್ಲಿ ಜಾಸ್ತಿ ಈ ಥರ ಹಸ್ತು ದೇವತೆಗಳು ಓಡಾಡೋದ್ರಿಂದ ನಾವೇನೇ ಒಂದು ನೆಗೆಟಿವ್ ಅಫರ್ಮೇಷನ್ಸ್ ಹಾಕ್ತೀವಿ, ನೆಗೆಟಿವ್ ಆಗಿ ಹೇಳಿದ್ರೂ ಅದು ತಥಾಸ್ತು ಅನ್ನುತ್ತೆ, ಪಾಸಿಟಿವ್ ಆಗಿ ಹೇಳಿದ್ರೂ ತಥಾಸ್ತು ಅಸ್ತು, ಓಕೆನಾ. ಸೊ ಅದಕ್ಕೆ ಹಸ್ತು ದೇವತೆಗಳು ಅನ್ನೋದು. ಸೊ ಅವಾಗ ಅದಕ್ಕೋಸ್ಕರ ನೀವು ಏನು ಅನ್ಬೇಕು ಅಂದರೆ, ಯಾವಾಗಲೂ ನೀವು, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮುಂಚೆ ಏನಾರ ಕೇಳಿದ್ರು ದುಡ್ಡಿಲ್ಲ ಅಂತಿದ್ದೆ, ಓಕೆನಾ. ಅವಾಗ ನಿಜವಾಗ್ಲೂ ದುಡ್ಡು ಇಲ್ಲದೆ ಇರೋಂಗೆ ಆಗ್ತಾಯಿತ್ತು. ಸೊ ಆಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಹತ್ರ ತುಂಬ ದುಡ್ಡಿದೆ, ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ಆ ಥರ. ಯಾವಾಗ ನೀವು ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ನ ಹಾಕೋತಿರೋ ಆವಾಗ ನಿಮಗೆ ಗೊತ್ತಿಲ್ಲದೆ ಇರೋಂಗೆ ದುಡ್ಡು ಸೇರ್ತಾ ಹೋಗುತ್ತೆ, ಓಕೆನಾ. ಸೊ ಆ ಥರ ಮಾಡಿ. ಅದಕ್ಕೆ ಹೇಳೋದು, ಮನೆಯಲ್ಲೂ ಅಷ್ಟೇ ನಿಮ್ಮ ಹಸ್ಬೆಂಡ್ಗಳಿಗೂ ಹೇಳಿ, ಏನಾರ ಕೇಳಿದ್ರೆ ದುಡ್ಡಿಲ್ಲ ಅನ್ನೋದನ್ನು ಮೊದಲು ಅವಾಯ್ಡ್ ಮಾಡಿ, ಕಟ್ ಮಾಡಬೇಕಲ್ಲೇ, ಅದು ಸ್ಟಾಪ್ ಮಾಡಿ. ಜಾಸ್ತಿ ದುಡ್ಡಿದೆ ಅಂತ ಹೇಳ್ಕೊಂಬಿಡಿ. ಅವ್ರು ಅಕಸ್ಮಾತ್ ಆ ಥರ ಹೇಳಿದ್ರು ತಕ್ಷಣ ನೀವು ಮನ್ಸಲಾರ ಹೇಳ್ಕೊಳ್ಳಿ, ಇಲ್ಲ ಜೋರಾಗಾರ ಹೇಳ್ಕೊಳ್ಳಿ, ನಮ್ಮ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತ, ಓಕೆನಾ. ಸೊ ಇದೆಲ್ಲ ನಮಗೆ ಮನಿ ಇನ್ಕ್ರೀಸ್ ಆಗೋಕ್ಕೆ ದಾರಿದೀಪಗಳು. ಅಂದರೆ
ಚೆನ್ನಾಗಿ ಜಾಸ್ತಿ ದುಡ್ಡು ಸೇರೋದಕ್ಕೆ ಒಂದು ಟೆಕ್ನಿಕ್ ಆಗಿರುತ್ತೆ ಇದೆಲ್ಲ ಮ್ಯಾನಿಫೆಸ್ಟೇಷನಲ್ಲಿ. ಸೊ ಆ ಥರ ಫ್ರೆಂಡ್ಸ್, ಆದಷ್ಟು ನೀವು ವಾಶ್ರೂಮ್ಗೆ ಹೋಗುವಾಗ ಅವಾಯ್ಡ್ ಮಾಡಿ, ಓಕೆನಾ. ಸೊ ಜಾಸ್ತಿ ಫೋನ್ಗಳನ್ನ ತಗೊಂಡು ಹೋಗಬೇಡಿ, ಬಿಕಾಸ್ ಅದು ಲಕ್ಷ್ಮೀ ದೇವ್ರದ್ದು ಇದು. ಫೋನಲ್ಲಿ ನಾವು ಟ್ರಾನ್ಸಾಕ್ಷನ್ ಎಲ್ಲ ಮಾಡೋದ್ರಿಂದ, ಸೊ ಇವಾಗೆಲ್ಲ ಗೂಗಲ್ ಪೇ, ಫೋನ್ಪೇ ಇರೋದ್ರಿಂದ ಸೊ ಮನಿದೆಲ್ಲ ಅದರಲ್ಲೇ ಇರುತ್ತಲ್ವಾ. ಸೊ ರಾಹು ದೇಶ ಅದ ಕೆಟ್ಟ ದೃಷ್ಟಿ ಅದ್ರ ಮೇಲೆ ಬೀಳಬಾರ್ದು. ಸೊ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಇದು ಒಳ್ಳೆ ಇದು ಚೆನ್ನಾಗಿರುವಂತಹ ಸುಗಂಧ ಭರಿತವಾದ ಪರ್ಫ್ಯೂಮ್ಸ್ನ ನೀವು ಯೂಸ್ ಮಾಡಿ. ಯಾವಾಗಲೂ ಹೊರಗಡೆ ಹೋಗ್ಬೇಕಾದ್ರೆ, ಎಲ್ಲೇ ಹೋಗ್ಬೇಕಾದ್ರೂ ಚೆನ್ನಾಗಿ ನಿಮ್ಮನ್ನು ನೀವು ಕ್ಯಾರಿ ಮಾಡಿ, ಓಕೆನಾ. ಚೆನ್ನಾಗಿರೋ ಪರ್ಫ್ಯೂಮ್ ಹಾಕ್ಕೊಂಡು ಹೋಗಿ, ಚೆನ್ನಾಗಿ ಡ್ರೆಸ್ಅಪ್ ಆಗಿ ಹೋಗಿ. ಅದೊಂದು ಟಿಪ್ಸ್ನ ಫಾಲೋ ಮಾಡಿ. ಆಮೇಲೆ ಇನ್ನೊಂದು ರೀತಿಯಲ್ಲಿ ನೀವು ಮನಿ ಸೇವ್ ಮಾಡ್ಬೋದು, ಅಂದರೆ ದುಡ್ಡನ್ನ ಉಳಿತಾಯ ಹೆಂಗೆ ಮಾಡ್ಬೋದು ಅಂದರೆ, ನಿಮ್ಮ ಮಕ್ಕಳದ್ದು ಹಳೆ ಬುಕ್ಸು, ನ್ಯೂಸ್ ಪೇಪರ್ಸು ಏನಾರ ಇರುತ್ತಲ್ಲ, ಅಂದರೆ ಎಲ್ಲರ ಹತ್ರನೂ ಇರುತ್ತೆ, ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಹಳೆ ಬುಕ್ಸ್ಗಳೆಲ್ಲ ಇರುತ್ತಲ್ವ, ನ್ಯೂಸ್ ಪೇಪರ್ಸು ಅದೆಲ್ಲ ನೀವು ಗುಜ್ರಿಗೆ ಹಾಕಿ ಅದರಿಂದನೂ ನೀವು ಅಮೌಂಟು ತೊಗೋಬೋದು. ತಗೊಂಡು ನೀವು ಬೇರೆ ಯಾವುದಕ್ಕೂ ಖರ್ಚು ಮಾಡಿಬಿಡಿ. ಒಂದು ಸಿಲ್ವರ್ ಕಾಯಿನ್ ತಗೊಂಡು ಇಟ್ಕೊಳ್ಳಿ. ಬಿಕಾಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ಇವಾಗೆಲ್ಲ ನಿಮಗೆ ಆಲ್ರೆಡಿ ನಮಗೆಲ್ಲ ಗೊತ್ತಾಗ್ತಾ ಇದೆ ಇದು, ಬಿಕಾಸ್ ನಾನು ಗೋಲ್ಡ್ ಜ್ಯುವೆಲ್ರಿ ಬಗ್ಗೆನೇ ನಾನು ಕಂಟೆಂಟ್ ಮಾಡೋದ್ರಿಂದ ಸೊ ಎಲ್ಲ ಶಾಪ್ಸಲ್ಲಿ ಮಾತಾಡ್ಕೊತಿದ್ದಾರೆ. ತುಂಬ ಇನ್ನೊಂದು 5 ವರ್ಷದಲ್ಲಿ ಬೆಳ್ಳಿದು ರೇಟ್ ತುಂಬ ಗಗನಕ್ಕೆ ಹೋಗುತ್ತೆ ಅಂತ, ಓಕೆನಾ. ಸೊ ಅದೊಂದು ಇನ್ಫಾರ್ಮೇಷನ್. ಸೊ ಏನಕ್ಕೆ ಅಂದರೆ ಬೆಳ್ಳಿದು ರೇಟು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕಿದ್ದಂಗೆ ಜಾಸ್ತಿ ಆಗುತ್ತೆ ಬೆಳ್ಳಿದು ಅಮೌಂಟು. ಸೊ ಆದಷ್ಟು ನಿಮಗೆ ಚಿನ್ನ ತೊಗೊಳಕ್ಕಾಗ್ದಿರಿ, ಚಿನ್ನ ತುಂಬ ಜಾಸ್ತಿ ದುಡ್ಡಾಗುತ್ತಲ್ವ. ಸೊ ಬೆಳ್ಳಿ ಅಂತೂ ಅಟ್ಲೀಸ್ಟ್ ಅಫೋರ್ಡ್ ಮಾಡ್ಬೋದು, ಯಾರು ಬೇಕಾದ್ರೆ ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಥರ ಪೇಪರು, ನ್ಯೂಸ್ ಪೇಪರ್ಸ್ ಆಗಲಿ, ಹಳೆ ಬುಕ್ಸ್ ಆಗಲಿ, ಅದರಲ್ಲಿ ನಿಮಗೆ ಗುಜ್ರಿಗೆ ಹಾಕ್ದಾಗ ಏನು ದುಡ್ಡು ಸಿಗುತ್ತೋ, ಏನು ಅಮೌಂಟು ಸಿಗುತ್ತೋ, ನಾನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು 50 ಗ್ರಾಮ್ಸಲ್ಲಿ ನೀವು 999 ಅನ್ನೋದು ಸಿಲ್ವರ್ದು ಒಂದು ಕಾಯಿನ್ ಬರುತ್ತೆ, ಓಕೆನಾ. ಸಿಲ್ವರ್ದು ಕಾಯಿನ್ನ ನೀವು ತೆಗೆದಿಟ್ಕೋಬೋದು. ಸೊ ಅದೆಲ್ಲ ಏನು ಅಂದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅದನ್ನು ನೀವು ಮುಂದೆ ನೀವು ಸೇಲ್ ಮಾಡೋಕ್ಕೆ ಹೋದಾಗೂ, ಇವಾಗ ನಾವು ಗೋಲ್ಡಲ್ಲಿ ಹೆಂಗೆ 916 ಅಂತೀವೋ, ಅದೇ ಥರ ಸಿಲ್ವರಲ್ಲಿ 999 ತುಂಬ ಪ್ಯೂರಿಟಿ ಅದು. ಸೊ ನೀವೆಷ್ಟು ಕೊಡಕ್ಕೆ ಹೋದಾಗ ಎಷ್ಟು ದುಡ್ಡು ಇರುತ್ತೋ ಅಷ್ಟೇ ದುಡ್ಡಿಗೆ ಅವ್ರು ತೊಗೋತಾರೆ. ಸೊ ಆ ಥರ ಫ್ರೆಂಡ್ಸ್, ನಿಮ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಒಂದು 10 ಗ್ರಾಮಿಂದನೇ ಸ್ಟಾರ್ಟ್ ಮಾಡಿ. 10 ಗ್ರಾಮ್ ಅಂದರೆ ಇವಾಗ 1 ಗ್ರಾಮ್ಗೆ 115 ರೂಪಾಯಿ ಇದೆ ಅಂದ್ಕೊಳ್ಳಿ. ಸೊ ಅವ್ರ ಮೇಕಿಂಗು ಇದೆಲ್ಲ ಸೇರಿ ಒಂದೂವರೆ ಸಾವಿರದಲ್ಲಂತೂ ನಿಮಗೆ ಸಿಕ್ಬಿಡುತ್ತೆ. ಸೊ ಆ ಥರದ್ದು ಕಲೆಕ್ಟ್ ಮಾಡಿ ಆರಾಮಾಗಿ. 1-2 ತಿಂಗಳಲ್ಲೇ 1,500 ಕಲೆಕ್ಟ್ ಆಗುತ್ತಲ್ವ. ಸೊ ಆ ಥರ ಮಾಡಿ. ಇಲ್ಲ ನಿಮಗೆ ಅಫೋರ್ಡ್ ಮಾಡ್ಬೋದು, ಜಾಸ್ತಿ ತೊಗೋಬೋದು ಅಂದರೆ 50 ಗ್ರಾಮು ಮತ್ತು 100 ಗ್ರಾಮ್ ಕಾಯಿನ್ಸ್ಗಳನ್ನ ತೆಗೆದಿಟ್ಕೊಳ್ಳಿ. ಬೆಳ್ಳಿದು ನಾನು ಹೇಳ್ತಾ ಇರೋದು, ಬೆಳ್ಳಿದು ತೊಗೊಂಡ್ರೆ ಯಾಕೆ ಅಂದರೆ ಬೆಳ್ಳಿ ತುಂಬ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಬೆಳ್ಳಿ ರೇಟು. ಸೊ ಆ ಥರ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ನನ್ನ ಹತ್ರನೂ ನಾನು ತೆಗೆದಿಟ್ಟಿದ್ದೀನಿ ಬಿಸ್ಕೆಟ್ ಥರ ಸಿಲ್ವರ್ದು. ಸೊ ಅದು ಮತ್ತು ಈ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಅದ್ರ ಬಗ್ಗೆ. ನಾನು ಡೀಟೇಲಾಗಿ ನಿಮ್ಮ ಹತ್ರ ಮಾಡ್ತೀನಿ. ಬೆಳ್ಳಿದು ಅಂತ ತೋರಿಸ್ತೀನಲ್ಲ ಅದರಲ್ಲಿ ಮಾಡ್ತೀನಿ. ಸೊ ಆ ಥರ ಈ ಥರ ಎಲ್ಲ ಮಾಡಿ ನಾವು ಮನಿನ ಸೇವ್ ಮಾಡ್ಬೋದು, ಸೇವಿಂಗ್ಸ್ ಮಾಡ್ಬೋದು. ಆಮೇಲೆ ನಿಮ್ಮ ಬರ್ಡೇಸು, ಆ್ಯನಿವರ್ಸರೀಸ್ ಬರುತ್ತಲ್ಲ, ಸೊ ಹಸ್ಬೆಂಡ್ ಹತ್ರ ದುಡ್ಡು ಇಸ್ಕೊಳ್ಳಿ. ಏನೋ ಗಿಫ್ಟ್ಗಳು ಅಂದರೆ ಸ್ಯಾರಿಗಳು ತೊಗೊಳೋದಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಅದೇ ದುಡ್ಡನ್ನು ನೀವು ಬೆಳ್ಳಿ ಕಾಯಿನ್ಗೆ ಇನ್ವೆಸ್ಟ್ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಅನ್ಕೋತೀರಾ ಅವ್ರು ಹೇಳ್ತಾ ಇದ್ದಿದ್ದು ಕರೆಕ್ಟೇ ಅಂತ. ಇವಾಗ ಗೋಲ್ಡ್ ರೇಟ್ ಫ್ರೆಂಡ್ಸ್ ಎಷ್ಟು ಬೇಗ ತುಂಬಾ ಜಾಸ್ತಿ ಹೊಟ್ಟೋಯ್ತಲ್ವ. 9,000 ಯಾರೂ ಇಮ್ಯಾಜಿನೂ ಮಾಡಿರಲಿಲ್ಲ. ಯಾಕೆಂದರೆ ನನ್ನ ಸ್ಟಾರ್ಟಿಂಗ್ ವ್ಲಾಗ್ಸಲ್ಲಿ ನಾನು ಹೇಳ್ಕೊಂಡು ಬರ್ತಾ ಇದ್ನಲ್ಲ, 5,000, 5,500, 6,000, 7,000 ಆ ಥರ ಎಲ್ಲ ಹೇಳಿದ್ದೀನಿ. ಇದ್ದಕ್ಕಿದ್ದಂಗೆ ಜಂಪ್ ಹೊಡೀತು 9,000ಗೆ. ಸೊ ಅದೇ ಥರ ಬೆಳ್ಳಿನೂ ಆಗುತ್ತೆ, ಇದ್ದಕ್ಕಿದ್ದಂಗೆ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೇ ಫಸ್ಟೇ ಅವೇರ್ನೆಸ್ ಇದು. ನೀವು ಆದಷ್ಟು ಬೆಳ್ಳಿಗೆ ಇನ್ವೆಸ್ಟ್ ಮಾಡಿ. ಬೆಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೊಂದು ಸ್ಯಾರಿಗೆ 1,500, 2,000 ಅಂತ ಅಫೋರ್ಡ್ ಮಾಡ್ಬೋದಲ್ವ. ಸೊ ಅದೇ ಥರ. ಸೊ ಅದಕ್ಕೋಸ್ಕರ ಎಷ್ಟು ನಿಮ್ಮ ಕೈಲಾಗುತ್ತೋ ಒಂದು 10 ಗ್ರಾಮು, ಇವಾಗೆಲ್ಲ 999 ಸಿಗುತ್ತೆ. ಸೊ ಆ ಥರ ಇನ್ವೆಸ್ಟ್ ಮಾಡಿ. ನಿಮ್ಮ ಬರ್ಡೇಸಲ್ಲಿ, ನಿಮ್ಮ ಆ್ಯನಿವರ್ಸರೀಸಲ್ಲಿ ಆ ಥರ ದುಡ್ಡು ಇಸ್ಕೊಂಡು ಫಸ್ಟೇ ಹೇಳ್ಬಿಡಿ ನೀವು, ಸ್ಯಾರಿ ಆ ಥರ ಬೇಡ ನನಗೆ, ಈ ಥರ ದುಡ್ಡೇ ಕೊಟ್ಬಿಡಿ, ನಾನು ಈ ಥರ ತೊಗೋತೀನಿ ಅಂತ. ಸೊ ಆ ಥರ ಮಾಡ್ಬೋದು ನೀವು, ಓಕೆನಾ. ಸೊ ಈ ಥರ ಎಲ್ಲ ಮಾಡಿ. ಏನು ಗೊತ್ತಾ ಫ್ರೆಂಡ್ಸ್, ಅದನ್ನು ನೀವು ಬೇರೆ ಏನಾರ ಸೀರೆ ಅದಕ್ಕೆ ಖರ್ಚು ಮಾಡಿಬಿಟ್ರೆ ಅಷ್ಟು ಇದಿರಲ್ಲ. ಏನಾರ ಒಂದು ಕಾಯಿನ್ ಈ ಥರ ತೆಗೆದಿಟ್ಕೊಂಡ್ರೆ ನಿಮ್ಮದು ಒಂದು ಮೆಮೊರಿನೂ ಇರುತ್ತೆ, ಈ ಥರ ತೊಗೊಂಡೆ ಅಂತ. ಆಮೇಲೆ ದುಡ್ಡು ಸೇವ್ ಮಾಡಿದ್ದೀನಿ ಅಂತಲೂ ಒಂದು ತೃಪ್ತಿ ನಿಮಗಿರುತ್ತೆ. ಅಟ್ಲೀಸ್ಟ್ ಏನೋ ಒಂದು ತಗೊಂಡಪ್ಪ ನಾನು ಅನ್ನೋದು ಒಂದು ಇದಿರುತ್ತೆ, ಖುಷಿ ಇರುತ್ತೆ.
ಸೀರೆಗೆ ಏನು ಗೊತ್ತಾ, ಹಳೇದಾದರೆ ಏನು ವ್ಯಾಲ್ಯೂ ಇದೆ ಹೇಳಿ? ಕೊಡೋಕ್ಕೋದ್ರೆ ನಿಮ್ಗೇನು ದುಡ್ಡು ಕೊಡ್ತಾರಾ? ಯಾರೂ ಕೊಡಲ್ಲ. ಅದೇ ನೀವೊಂದು ಬೆಳ್ಳಿ ಕಾಯಿನ್ ಆಗಲಿ ಇಲ್ಲ ಚಿನ್ನದ್ದು ಏನೇ ಒಂದು, ನಾನು ಹೇಳೋದು ಚಿನ್ನದ್ದು ಕಾಯಿನ್ಸು ತೆಗೆದಿಟ್ಕೊಳ್ಳಿ. ನನಗೆ ಆ್ಯಕ್ಚುಲಿ ಕಾಯಿನ್ಸ್ ಇಷ್ಟ ಇಲ್ಲ, ಹಂಗೆ ಅಂದ್ಬಿಟ್ಟು ನಾನು ತಗೋಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಬಿಕಾಸ್ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ. ನಾನು ಯಾಕೆ ಅಂದರೆ ಗೋಲ್ಡದು ಫಸ್ಟ್ ನಾವು ಚೆನ್ನಾಗಿ ನಾವು ಹಾಕೊಂಡ್ಬಿಟ್ಟು ಆಮೇಲೆ ಇದು ಮಾಡ್ಬೋದು ಅಂತ ನನ್ನ ಥಾಟು. ಬಟ್ ಬೆಳ್ಳಿನಲ್ಲಿ ನಾನು ಕಾಯಿನ್ಸ್ನ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂದರೆ ಬೆಳ್ಳಿನಲ್ಲಿ ನಾವು ಅದನ್ನು ಕೊಟ್ಟರು ನಮಗೆ ದುಡ್ಡು ಸಿಗುತ್ತೆ. ಚಿನ್ನದ್ದೇನು ಅಂದರೆ ನಾವು ಆದಷ್ಟು ನಾವು ಹಾಕ್ಕೊಂಡು ಎಂಜಾಯ್ ಮಾಡಬೇಕು. ಫಂಕ್ಷನ್ಸಲ್ಲಿ ಎಲ್ಲರೂ ಹಾಕ್ಕೊಂಡಿರ್ತಾರಲ್ವ. ಸೊ ಏನು ಅಂದರೆ ತುಂಬ ಏಜ್ ಆದಮೇಲೆ ಹಂಗೆ ಉಳಿಸಿ ಯಾವಾಗ ಹಾಕೋತೀರಾ? ಇರುವಾಗಲೇ ಅಂದರೆ ಚೆನ್ನಾಗಿರುವಾಗಲೇ ಹಾಕ್ಕೊಂಡು ಎಂಜಾಯ್ ಮಾಡಬೇಕು. ಸೊ ಸೇವಿಂಗ್ಸ್ ಮಾಡಬೇಕು ಅಂದರೆ ಈ ಥರ ಬೆಳ್ಳಿ ಕಾಯಿನ್ಗಳು ತೆಗೆದಿಟ್ಕೊಳ್ಳಿ. ಸಡನ್ನಾಗಿ ನೀಡುತ್ತೆ, ಅದನ್ನು ಕೊಡಿ, ದುಡ್ಡು ಸಿಗುತ್ತೆ ನಿಮಗೆ. ಸೊ ಬೆಳ್ಳಿ ಕಾಯಿನ್ಸ್ ಅದಕ್ಕೆ ಹೇಳ್ತಿರೋದು, ಆದಷ್ಟು ಬೆಳ್ಳಿ ಕಾಯಿನ್ಸ್ಗೆ ಇನ್ವೆಸ್ಟ್ ಮಾಡಿ, ಓಕೆನಾ? ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಏನು ಅಂದರೆ, ತುಂಬ ಜನ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಡ್ತಾರಲ್ವಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಂದು ಫೆಸ್ಟಿವಲ್ಸ್ ಇರ್ಬೋದು, ಇಲ್ಲ ಏನಾರ ಫಂಕ್ಷನ್ಸ್ ಇರ್ಬೋದು, ನಮ್ಮ ಫ್ಯಾಮ್ಲಿ ಫಂಕ್ಷನ್ಸು ಏನಾರ ಇರುತ್ತೆ ಅಂದ್ಕೊಳ್ಳಿ. ಸೊ ಎಲ್ಲರೂ ತುಂಬಾ ಪ್ಲ್ಯಾನ್ ಮಾಡಿಕೊಂಡು ನಾವುಗಳು ಏನು ಮಾಡ್ತೀವಿ ಅಂದರೆ, ಫುಲ್ಲು ಏನೇನು ತೊಗೋಬೇಕು ಅಂತ ತಲೆಯಲ್ಲಿರುತ್ತೆ. ಬಿಂದಿ ತೊಗೋಬೇಕು ಅಂತ, ಈವನ್ ಒಂದು ಸೆಟ್ ಏನಾರ ಸರಗಳು ಅದು ಇದು ಅಂತ. ನಾವೇನು ಮಾಡ್ತೀವಿ ಹೇಳಿ? ಫ್ಯಾನ್ಸಿ ಸ್ಟೋರ್ಗೆ ಹೋದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ನೋಡಿ ಆಸೆ ಆಗುತ್ತೆ. ಓ ಅದು ತೊಗೋಬೇಕು, ಇದು ತೊಗೋಬೇಕು ಅಂತ. ಸೊ ಒಂದು ಯಾವುದು ಮೇನಾಗಿ ತೊಗೋಬೇಕು ಅಂತ ಬಂದಿರ್ತೀವೋ ಅದನ್ನು ಗ್ಯಾರಂಟಿ ತೊಗೊಂಡಿರಲ್ಲ. ಸೊ ಎಷ್ಟು ಜನಕ್ಕೆ ಈ ಥರ ಆಗತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಫಸ್ಟ್ ಹಾಗೆ ಮಾಡ್ತಾಯಿದ್ದಿದ್ದು. ಏನಾರ ಒಂದನ್ನು ತೊಗೊಳಕ್ಕೆ ಅಂತ ಹೋದರೆ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲ ತೊಗೊಂಡು ಬರ್ತಾಯಿದ್ದೆ. ಫೆಸ್ಟಿವಲ್ಸ್ ಟೈಮಲ್ಲಿ ನಾನು ಹೇಳೋದು, ಫಂಕ್ಷನ್ಸಲ್ಲಿ ಆ ಟೈಮಲ್ಲೇ ಜಾಸ್ತಿ ನಾವು ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತೀವಲ್ವ. ಸೊ ಅದು. ಸೊ ನೀವು ಆದಷ್ಟು ಏನು ಮಾಡಬೇಕು ಅಂದರೆ, ನೀವು ಏನು ತಗೋಬೇಕು ಅಂದ್ಕೊಂಡಿದ್ದೀರಾ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಒಂದು ಪಟ್ಟಿ ಮಾಡ್ಕೊಳ್ಳಿ. ಸೊ ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು. ನೀವು ಅದನ್ನೇ ತೊಗೋಬೇಕು. ಆಮೇಲೆ ಎಷ್ಟೇ ಚೆನ್ನಾಗಿದ್ರೂ ನಿಮ್ಮ ತಲೆಯಲ್ಲಿ ಅದಿರಬೇಕು, ಸಿಲ್ವರ್ ಕಾಯಿನ್ ನಾನು ತೊಗೋಬೇಕು, ಗೋಲ್ಡ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಯಾಕೆ ಅಂದರೆ ಫ್ರೆಂಡ್ಸ್, ಇದೆಲ್ಲ ನಾವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಮೋಸ ಇರಲ್ಲ. ಬಿಕಾಸ್ ನಮಗೆ ಅದು ದುಡ್ಡು ಸಿಗುತ್ತೆ ಎನಿ ಟೈಮ್ ನಮಗೆ ಕಷ್ಟ ಇದ್ದಾಗ. ಅದೇ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬಿಟ್ಟು ನಾವು ಈ ಥರ ಬಳೆಗಳಾಗಲಿ ಏನೇ ಒಂದು ಫ್ಯಾನ್ಸಿ ಐಟಮ್ಸ್ ತೊಗೊಂಬಂದರೆ ಕ್ಷಣಿಕ ಮಾತ್ರ, ಸ್ವಲ್ಪ ಹೊತ್ತಿಗೆ ಮಾತ್ರ ನಮಗೆ ಟೆಂಪ್ಟ್ ಆಗ್ತೀವಿ. ಆಮೇಲೆ ಅದಕ್ಕೆ ನೋ ವ್ಯಾಲ್ಯೂ, ದುಡ್ಡು ವೇಸ್ಟ್. ಅದು ದುಡ್ಡು ಏನು ನೀವೇ ಹೇಳಿ, ನಿಜ ಹೇಳಿ, ಎಂಥ ಇವರು ಹೋದ್ರೂ ₹1000 ಕಮ್ಮಿ ಇಲ್ಲದೆ ನಾವು ಬಿಲ್ ಮಾಡಿಸಲ್ಲ ಅಲ್ವಾ? ಅದು ತೊಗೋಬೇಕು, ಇದು ತೊಗೋಬೇಕು, ಬ್ಯಾಂಗಲ್ಸ್ ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂದ್ಕೊಂಡು ತುಂಬಾ ನಾವು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಸೊ ಅದು ಬದಲು ಏನು ಮಾಡಿ ಅಂದರೆ, ಒಂದು 10 ಗ್ರಾಮು ಬೆಳ್ಳಿ ಕಾಯಿನ್ಸ್ನ ತೆಗೆದಿಟ್ಕೊಂಬನ್ನಿ. ಹನಿ ಗೂಡಿದರೆ ಹಳ್ಳ ಅಂತಾರೆ ನೋಡಿ. ಸೊ ಒಂದೊಂದೇ ನೀವು ಕಲೆಕ್ಟ್ ಮಾಡ್ಕೊಂಬರೋದು ಒಂದಿಷ್ಟು ಕಾಯಿನ್ಸ್ ಆಗಿರುತ್ತೆ ಅಂದ್ಕೊಳ್ಳಿ. ಆಮೇಲೆ ಅದನ್ನು ಸೇಲು ಮಾಡ್ಬೋದು ನೀವು, ಎಷ್ಟು ಅಮೌಂಟು ಸಿಗುತ್ತೆ ಜಾಸ್ತಿ ದುಡ್ಡು ಆದಾಗ, ನಾನು ಹೇಳೋದು. ಸೊ ಆ ಥರ ಫ್ರೆಂಡ್ಸ್. ಸೊ ಇದೆಲ್ಲ ಒಂಥರ ಸೇವಿಂಗ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಇವತ್ತಿನ ವ್ಲಾಗ್ನಲ್ಲಿ ಕೊಡ್ತಾ ಇದ್ದೀನಿ. ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಐ ಡೋಂಟ್ ಕೇರ್ ಅಬೌಟ್ ಇಟ್. ಬಿಕಾಸ್ ಕೆಲವರೆಲ್ಲ ಹಂಗೆ ಶೋ ಆಫ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹಾಕಿದ್ರು ಮೆಸೇಜು, ಡಿಲೀಟ್ ಮಾಡಿದೆ ನಾನು. ಸೊ ಹಂಗೆ ಬ್ಯಾಡ್ ಕಮೆಂಟ್ಸು ಬರ್ತಾ ಇರುತ್ತೆ. ಈಗ ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಸೊ ಹಂಗೆ ಅಂದ್ಬಿಟ್ಟು ನಾವು ಅದನ್ನೇ ತಲೆ ಕೆಡಿಸ್ಕೊಂಡು ಕೂರೋಕ್ಕೂ ಆಗಲ್ಲ. ನಾನು ಅದನ್ನೆಲ್ಲ ತೆಗೆದಾಕ್ತಾ ಇರ್ತೀನಿ. ಅದೆಲ್ಲ ಆ ಥರ ಕಮೆಂಟ್ಸ್ ಮಾಡೋರ್ದು ನಾನು ರಿಮೂವ್ ಮಾಡ್ತೀನಿ. ಬಿಕಾಸ್ ನನಗೆ ಅಂಥವ್ರದ್ದು ಇದು ಬೇಕಾಗೂ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಏನಕ್ಕೆ ನೋಡಬೇಕಲ್ವಾ? ನಾನು ಹೇಳೋದು ಸುಮ್ಮನೆ ಇಷ್ಟ ಇಲ್ಲ ಅಂದ್ರೆ ಜಸ್ಟ್ ಹೋಗ್ತಾ ಇರ್ಬೇಕು. ಏನಕ್ಕೆ ನೋಡ್ಬಿಟ್ಟು ಈ ಥರ ಕೆಟ್ಟ ಕಮೆಂಟ್ ಮಾಡೋದ್ರಿಂದ ಅದು ನಾನು ಹೇಳೋದ್ನಲ್ಲ, ಕರ್ಮ ಅನ್ನೋದು ಎಲ್ಲೂ ಹೋಗಲ್ಲ. ಅವ್ರಿಗೆ ಅದು ತಿರುಗಿಸುತ್ತೆ. ಅವರು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡುವಾಗ ಅದು ಆಬ್ವಿಯಸ್ಲಿ ಅವ್ರಿಗೆ ಹೋಗುತ್ತೆ ಅದೆಲ್ಲ. ಸೊ ಆ ಥರ ಫ್ರೆಂಡ್ಸ್, ಬಿಡಿ, ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ನಾನು ಸುಮ್ಮನೆ ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ. ಬ್ಯಾಡ್ ಕಮೆಂಟ್ಸು ಬರುತ್ತೆ ನನಗೆ, ಆಯಿತಾ? ತುಂಬ ಜನ ಅಂತಾರೆ ಶೋ ಆಫ್ ಮಾಡ್ತಿದ್ದೀರಾ ಅಂತ. ಯಾಕೆ ಶೋ ಆಫ್ ಮಾಡಬೇಕು? ಇರೋದನ್ನು ಜನಗಳಿಗೆ ಅವೇರ್ನೆಸ್ ಮೂಡಿಸೋದು ಶೋ ಆಫ್ ಅಂತ ಅವರು ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಐ ಡೋಂಟ್ ಮೈಂಡ್, ಓಕೆನಾ? ಸೊ ಬಿಡಿ. ಸೊ ಆ ಥರ ಫ್ರೆಂಡ್ಸ್. ಲಾಸ್ಟ್ ಬಟ್ ಲೀಸ್ಟ್, ಲಾಸ್ಟ್ನೇ ಟಿಪ್ಪು ಏನು ಅಂದರೆ, ಸೊ ನೀವು ನಿಮ್ಮ ಹಸ್ಬೆಂಡ್ ಹತ್ರ ಮಂತ್ಲಿ ಬಜೆಟದ್ದು ಏನು ನೀವು ದುಡ್ಡು ಇಸ್ಕೋತೀರಾ ಅಲ್ವಾ? ಸೊ ಅದರಲ್ಲಿ ಎಕ್ಸ್ಟ್ರಾ ಒಂದು ₹500 ಇಲ್ಲ ₹1000 ಎಕ್ಸ್ಟ್ರಾ ಇಸ್ಕೊಳ್ಳಿ. ಜಾಸ್ತಿ ಖರ್ಚಿದೆ ಆ ಥರ ಹೇಳಿ. ಸೊ ಅದನ್ನು ನೀವು ಬೆಳ್ಳಿ ಕಾಯಿನ್ಗೆ ಇನ್ವೆಸ್ಟ್ ಮಾಡಿ. ಬೆಳ್ಳಿ ಕಾಯಿನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ತುಂಬ ಈಸಿಯಾಗಿ ನೀವು ತೊಗೋಬೋದು ಇವಾಗಿನ ಇದ್ರಲ್ಲಿ ನಾನು ಹೇಳ್ತಿರೋದು ಫ್ರೆಂಡ್ಸ್. ಬಿಕಾಸ್ ಇವಾಗೆಲ್ಲ ₹100 ಆ ಥರ ಪರ್ ಗ್ರಾಮ್ ಇದೆ ಅಲ್ವಾ? ಸೊ ಮುಂದೆ ಹೋಗ್ತಾ ಎಷ್ಟಾಗುತ್ತೆ ಅಂದರೆ, ಆಮೇಲೆ ನೀವೇ ಇಮ್ಯಾಜಿನ್ ಮಾಡ್ತೀರಾ, ಅಂದರೆ ಅನ್ಕೋತೀರಾ, ಒಂದು ಪರ್ ಗ್ರಾಮ್ಗೆ 1000 ಆಗೋ ಚಾನ್ಸಸ್ಸು ಇರುತ್ತೆ, ಓಕೆನಾ? ಸೊ ಆ ಥರ.
ಸೊ ಅದಕ್ಕೇ ನಿಮಗೆ ಕಡಿಮೆ ಇರುವಾಗ ನೀವು ಇನ್ವೆಸ್ಟ್ ಮಾಡಿ ಎತ್ತಿಟ್ಕೊಂಡ್ರೆ ಅದು ನಿಮಗೆ ತುಂಬಾ ವರ್ತಿ, ಓಕೆನಾ. ಸೊ ಯಾವಾಗಲೂ ಅಷ್ಟೇ ತಿಳ್ಕೊಳ್ಳಿ, ಬೆಳ್ಳಿಗಾಗಲಿ ಚಿನ್ನಕ್ಕಾಗಲಿ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತಿದ್ರೂ ನಿಮ್ಗೆ ಅದರಿಂದ ಮೋಸ ಅಂತೂ ಆಗಲ್ಲ. ಸೊ ಅದು ನಮ್ಮ ಒಂದು ಸೆಲ್ಫ್ ಸೆಕ್ಯೂರಿಟಿ ಆಗಿರುತ್ತೆ. ನಮಗೆ ನೀಡಿ ಇದ್ದಾಗ ನಾವು ಅದನ್ನು ಕೊಟ್ಬಿಟ್ಟು ಏನು ಬೇಕಾದ್ರೆ ಮಾಡ್ಕೋಬೋದು. ಯಾರ ಮೇಲೂ ಡಿಪೆಂಡ್ ಆಗೋದಂತೂ ಇರಲ್ಲ, ಓಕೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆ ಥರ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಒಳ್ಳೆಯ ವಾಸ್ತು ಟಿಪ್ಸ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ದಾಗಿರ್ಬೋದು, ಅದೆಲ್ಲ ನಾನು ಹಾಗೆ ಗೈಡ್ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಅಂತೂ ಮಾಡ್ಬೋದಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.